ಹಾಂ ಮರೆಯಲ್ಲು ಯಾವ್ದು ಗೊತ್ತಾ ಇಲ್ಲಿ ಮರಿ ಹಿಡಿದು ಬಿಟ್ಟಿದ್ದು ಒಳ್ಳೆ ಮರಿ ಕಟ್ಲ ಚೆನ್ನಾಗದೆ ಸೈಜು. ಅದೇ ಅದೇ ಅರ್ಧ ಮುಗಿಸ್ತಾರೆ. ತಿನ್ಕತ್ತದೆ ಮೇಕೆ ಜಂಪ್ ಆಯ್ತದ ನೀನು ತಗೋ ಈಕಿಲ್ಲ ಇಲ್ಲಿ ಇಲ್ಲಿ ಎಳ್ಕೊ ಬರ್ಬೇಕು ನೀವು. ಪ್ಲಾಸ್ಟಿಕ್ ಚೀಲ ಚೀಲ ತಗೋಬನ್ನಿ ಚೀಲ ತಗೊಂಡು ಗಿರಿ ಇಲ್ಲಿ ನೋಡಿ ಪಾಂಪ್ಲೆಟ್ ಸಾಯಿಲಿಲ್ಲ ಅಂದ್ರೆ ಹೆಂಗಿರೋ ಗಿರಿಗೂ ಇನ್ನೂ ಸೈಜ್ ಬಂದಿರೋದು ಎಲ್ಲ ಇದ್ಬಿಟ್ಟಿದ್ರು ಅವು. ಇದೇ ಗಿರಿ ನಾನು ಹೋಗಿ ಹುಣಸೂರಲ್ಲಿ ತಗೊಂಡು ಕಟ್ಲ ಚೆನ್ನಾಗದೆ ಶೈನಿಂಗು. ಕಟ್ಲ ಮೀನು ನೋಡಿ ಗಿರಿ ಶೈನಿಂಗ್ ಚೆನ್ನಾಗದೆ. ಉಳ್ಕೊಂಡಿದ್ ಮರಿಗಳು ಇವು ಉಳ್ಕೊಂಡಿದ್ ಮರಿ ಒಂದು ನೆಗದು ಹೊಂಟೈತೆ ಹಂಗುವೆ ಅದು ಸೈಜ್ ಇತ್ತು. ಸಾಂಬಾರ್ಗೆ ಏನು ರುಚಿ ಅಂತೀರಿ ಅದು? ಭಾರಿ ರುಚಿ ಸಾಂಬಾರ್ಗೆ ಅದು. ಪಾಂಪ್ರೇಟು ಅಷ್ಟೇ, ಅದು ಕಟ್ಲಾನು ಅಷ್ಟೇ ಸಕ್ಕ ಟೇಸ್ಟ್ ಬರ್ತದೆ. ಇಲ್ಲಿ ಕಾಮನ್ ಕಪ್ ನಾವು ಪಾಂಡಿ ಮಿರ್ಚಿಂದ ಒಳ್ಳೆ ಟೇಸ್ಟ್ ಫುಡ್ ಹಾಕಿರೋದಲ್ವಾ ಚಂದ ನ್ಯಾಚುರಲ್. ಇದು ಹುಲ್ಗಂಡೆ ಓಹೋ ಮರಿ ಕೊಡುವಾಗ ಎಲ್ಲೋ ಮರಿ ಜೊತೆ 2,500 ಬುಟ್ಟೆ ಅದನ್ನ ತಂದು ನಾನು ಕೆರೆಯಲ್ಲಿ ಇದ್ದಿದ್ರೆ 7 kg ಬರ್ಬೋದಿತ್ತೇನೋ ಏನೋ. ನುಗ್ಗುಗ್ ಹೋಗಿದಾಗ ಇದು ಮಾಡ್ತೀವಲ್ಲ ಅದ್ರ ಜೊತೆ ಬಂದಿರೋದು ಒಂದೊಂದು ಆ ಗೊರೂರಲ್ಲಿ ತಂದು ಬರೀ ಒಂದು ಸಿಕ್ಕಿಲ್ಲ ಅವು ಕೈಗೆ. ನೋಡಿ ಇಲ್ಲೇ ಹೆಂಗದೆ ಗ್ಲಾಸ್ ಕಪ್ಪು ಕೆರೆಯಲ್ಲಿ ಬಂದಿರೋ ಹೈ ಕ್ಲಾಸಾಗಿ ಬಂದಿರೋದು. ಅದು ಸತ್ಯ ಬೇಕು ಅದಕ್ಕೆ ಆಡ್ಮರಿ ಥರ ಮೇಯ್ತಾ ಇರೋದು ಲೈನ್ ನಿಂತ್ಕೊಳ್ಳೋದು ಗುಂಪು. ಕಟ್ಲ ಒಳ್ಳೆ ಶೈನಿಂಗ್ ಅದೇ ಬಿಡಿ ಫಸ್ಟ್ ಕ್ಲಾಸಾಗಿ. ಎಷ್ಟು ದಿನ ಆಗಿತ್ತು ನೀವು ಹೇಳ್ದಿ ಇಲ್ಲಿ? ಚೀಲ ಇಲ್ಲಿಗೆ ಇಷ್ಟು ಚೀಲೊಳಗೆ ಹಾಕ್ಬಿಟ್ಟು ಬಾಯಿ ಕೊಟ್ಬಿಡೋದು. ಅಲ್ಲಿ ಇದ್ರೊಳಗೆ ಇಲ್ಲಿ ತೊಟ್ಟಿ ಒಳಗೆ ಅದು ಇಲ್ಲಿ ಬಿಡ್ಬೇಕು. ತೊಟ್ಟಿಲಿ ಅಂತ ನೀರು ಕಡಿಮೆ ಅಷ್ಟು ನೀರು ಇದ್ರೆ ಜಂಪ್ ಆಗೋಯ್ತದೆ. ಇಲ್ಲ ಕೆಳಗೆ ಕೊಂಡೋಯ್ತದೆ, ಅದು ಆಳಕ್ಕೆ ಹೋಯ್ತದೆ ಬಿಡಿ. ಅಲ್ಲೇ ಮೇಲೆ ತೊಟ್ಟಿ ತೊಟ್ಟಿ ಇದು ತೊಟ್ಟಿ ಅಲ್ಲೇ ಆಗ್ತದೆ. ಇಲ್ಲಿದ್ರೆ ಒಂದು ಸಣ್ಣ ಮರಿಗಳು ಪುಟ್ಟು ನುಂಗ್ಬಿಡ್ತದೆ ಕಪ್ಪೆ ತಿನ್ನೋದು. ಈಗಲೂ ಹುಷಾರಾಗಿ ಇಟ್ಕೋಬೇಕು ನೀವು ಅದನ್ನ. ಚೀಲ ಚೀಲ ಇಷ್ಟು